ಶಾಲಾ ಮಕ್ಕಳ ಪ್ಲಕಾರ್ಡ್ ಮೆರವಣಿಗೆ ಜಾಥಾವನ್ನ ನಡೆಸಿದ್ರು. ಮಕ್ಕಳು ಶಿಕ್ಷಕರು ಜೊತೆಗೂಡಿ ಗಿಡ ನೆಟ್ಟರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಲೆಯ ಉಪಪ್ರಾಂಶುಪಾಲರು ನದೀಮಾ, ಅರಿವು ಎಂಬ ಶೀರ್ಷಿಕೆಯಡಿ ನಡೆದ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಪರಿಸರದ ಕುರಿತು ರಚನಾತ್ಮಕ ನಾಟಕ, ಗೀತೆ ಹಾಗೂ ಡ್ರಾಯಿಂಗ್ ಸ್ಪರ್ಧೆಗಳ ಮೂಲಕ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಪರಿಸರದ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸಲು ನಮ್ಮ ಶಾಲೆ ಪ್ರತಿ ವರ್ಷವೂ ಈ ರೀತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಮತ್ತು ನಾವು ಪ್ಲಾಸ್ಟಿಕ್ ಬಳಸಬಾರದು, ಗಿಡಗಳನ್ನು ನೆಡಬೇಕು, ನೀರನ್ನು ಉಳಿಸಬೇಕು ಅನ್ನೋದು ಕಲಿತೆವು ಎಂದು ವಿದ್ಯಾರ್ಥಿಗಳು ಹೇಳಿದರು. ನಮಸ್ತೆ, ನಾನು ನದೀಮಾ ಕೌಸರ್, ವೈಸ್ ಪ್ರಿನ್ಸಿಪಲ್ ಆಗಿ ನಾನು ಶ್ರೀ ಚೈತನ್ಯ ಟೆಕ್ನಿಕಲ್ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದೀನಿ. ಇವತ್ತಿನ ಕಾರ್ಯಕ್ರಮ ನಾವು ಏನು ಹಮ್ಮಿಕೊಂಡಿರೋದಂದರೆ ಪರಿಸರ ದಿನಾಚರಣೆ ರಿಲೇಟೆಡ್ ಅವೇರ್ನೆಸ್ ಕೊಡೋದಕ್ಕೆ ನಮ್ಮ ಶಾಲೆಯ ಮಕ್ಕಳು ಸೈಕಲ್ ರ್ಯಾಲಿ ಮತ್ತು ಎಸ್ಸೆ ರೈಟಿಂಗ್ ಕಾಂಪಿಟೇಷನ್ ಮತ್ತು ಪೋಸ್ಟರ್ ಮೇಕಿಂಗ್ ಇದೆಲ್ಲ ಕಾಂಪಿಟೇಷನ್ಸ್ ಕಂಡಕ್ಟ್ ಮಾಡಿದ್ವಿ ಶಾಲೆಯಲ್ಲಿ. ಇಲ್ಲಿ ಸರ್ಕಲಲ್ಲಿ ಮಕ್ಕಳು ಪರಿಸರನ ಹೇಗೆ ಉಳಿಸ್ಕೊಳ್ಬೇಕು ಅಂತ ಅದ್ರ ಬಗ್ಗೆ ಮಾಹಿತಿ ಅವೇರ್ನೆಸ್ ಕೊಡೋದಕ್ಕೆ ಇಲ್ಲಿ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ನಮ್ಮ ಶಾಲೆಯ ಮಕ್ಕಳು. ಇದರಿಂದ ಎಲ್ಲರಿಗೂ ಏನು ತಿಳಿಸೋದಕ್ಕೆ ಇಷ್ಟಪಡ್ತೀವಿ ಅಂದರೆ our future will be depends on the plants, so we have to save our planet Earth for the further generation. Let us join together, save our planet and go green with this Green India mission. Thank you. ಈ ರೀತಿಯ ಕಾರ್ಯಕ್ರಮಗಳು ಮಕ್ಕಳಲ್ಲಿ ಪರಿಸರದತ್ತ ಕಾಳಜಿ ಮೂಡಿಸುವಲ್ಲಿ ಮಹತ್ತರ ಪಾತ್ರ ವಹಿಸುತ್ತಿವೆ ಎಂಬುದು ಸಮಾಜಕ್ಕೆ ಮಾದರಿಯಾಗಿದೆ. ಇನ್ನು ಈ ವೇಳೆ ಶಾಲಾ ಪ್ರಾಂಶುಪಾಲರು, ಶಿಕ್ಷಕ ವೃಂದದವರು, ವಿದ್ಯಾರ್ಥಿಗಳು ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಕ್ಯಾಮರಾಮನ್ ಚೇತನ್, ಅಮೋಕ್ ಟಿವಿ, ತುಮಕೂರು.